ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಕ್ಷಣದಿಂದ ಕ್ಷಣಕ್ಕೆ ಜೋರಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಬಿಗಿಪಟ್ಟನ್ನು ಹಿಡಿದಿರುವಂತಹ ವಿದ್ಯಾರ್ಥಿಗಳು ಇವತ್ತು ರಾಜೀನಾಮೆಯನ್ನು ಕೊಡಲಿಲ್ಲ ಅಂದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಕ್ಕೂ ಕೂಡ ನಿರ್ಧರಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದರ ನಡುವೆ ಮಧ್ಯಾಹ್ನ 3:30 ಕೇಂದ್ರದ ಸಚಿವರು ಮತ್ತೊಮ್ಮೆ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖಂಡರನ್ನು ಭೇಟಿಯಾಗ್ತಾರೆ. ಅಲ್ಲಿ ರಾಜೀನಾಮೆಯ ವಿಚಾರ ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ರಾಜೀನಾಮೆಯನ್ನು ಕೊಡಲಿಲ್ಲ ಅಂದರೆ ಮತ್ತೆ ನಾಳೆಯಿಂದ ದೇಶದಾದ್ಯಂತ ವಿದ್ಯಾರ್ಥಿಗಳು ಮತ್ತು ಯುವಕರು ಹೋರಾಟವನ್ನು ಚುರುಕುಗೊಳಿಸೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟವನ್ನು ಚುರುಕುಗೊಳಿಸಿದೆ. ಇದಕ್ಕೆ ನಿಹಾಂಗ್ ಸಿಖ್ಖರು ಕೂಡ ಸಪೋರ್ಟ್ ಅನ್ನು ಮಾಡಿದ್ರು. ಈಗ ಅವರೇನೆ ಪ್ರತಿಭಟನಾ ನಿರತರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಿಜೆಪಿ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಶಸ್ತ್ರಸಜ್ಜಿತ ನಿಹಾಂಗ್ ಸಿಖ್ಖರು. ಜಂತರ್ ಮಂತರ್ನಲ್ಲಿ ಪೊಲೀಸರ ನೆರವಿಗೆ ನಿಂತಿದ್ದಾರೆ. ಇವರು ಗಲಾಟೆಯನ್ನ ಎಬ್ಬಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲಿಯೇ ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ. ಏಟನ್ನ ಕೊಟ್ಟು ಸ್ಥಳದಿಂದ ಕಳುಹಿಸ್ತಾ ಇದ್ದಾರೆ. ಪುಂಡರನ್ನ ಹುಡುಕಿ ತಕ್ಕ ಶಾಸ್ತಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೀಲಿಪೇಟವನ್ನು ತಲೆಗೆ ಕಟ್ಕೊಂಡಿದ್ದಾರಲ್ಲ, ಅವರೇನೆ ನಿಹಾಂಗ್ ಸಿಖ್ಖರು. ಶಸ್ತ್ರಸಜ್ಜಿತವಾದಂತಹ ನಿಹಾಂಗ್ ಸಿಖ್ಖರು ಸಿಜೆಪಿ ಯಾವಾಗ ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಯಿತು, ಬೆಂಬಲವನ್ನು ಕೊಟ್ಟಿದ್ರು, ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ರು. ಈಗ ಈ ಪ್ರತಿಭಟನೆ ಸಾಗ್ತಾ ಇರುವಂತಹ ದಾರಿ, ಹೋಗ್ತಾ ಇರುವಂತಹ ದಿಕ್ಕು, ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿ ಅವರೇನೆ ಈಗ ಸಿಡಿದೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ಯಾರು ಗುಂಪಿನಲ್ಲಿ ಸೇರ್ಕೊಂಡು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡ್ತಾ ಇದ್ರು, ದಂಗೆಯನ್ನು ಎಬ್ಬಿಸೋದಕ್ಕೆ ನೋಡ್ತಾ ಇದ್ರು, ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇದ್ರು, ಅಂಥವರನ್ನ ಹುಡುಕಿ ತಕ್ಕ ಶಾಸ್ತಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಮೊದಲು ಈ ವಿದ್ಯಾರ್ಥಿ ಗುಂಪಿನಲ್ಲಿರುವಂತಹ ಕೆಲವರೇನೆ ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ವಿರುದ್ಧ ಸಿಡಿದೆಳೆದಿದ್ರು. ಈಗ ನಿಹಾಂಗ್ ಸಿಖ್ಖರು ಕೂಡ ಯೂಟರ್ನ್ ಅನ್ನು ಹೊಡೆದಿದ್ದಾರೆ. ಅಂದ್ರೆ ಈ ಪ್ರತಿಭಟನೆ ಸಾಗ್ತಾ ಇರುವಂತಹ ದಾರಿ ಹೇಗೆ ದಿಕ್ಕು ತಪ್ಪಿದೆ ಅನ್ನೋದನ್ನ ಈ ಎಲ್ಲ ಬೆಳವಣಿಗೆಗಳು ತೋರಿಸ್ತಾ ಇದೆಯಾ ಅಂತ ಹೇಳಿ ಶಬೀರ್? ಪ್ರೇಮ್, ನೋಡಿ, ಈ ಪ್ರತಿಭಟನೆಯಲ್ಲಿ ಕೆಲವೊಂದಿಷ್ಟು ಅಚಾತುರ್ಯಗಳು ಮತ್ತು ಅವಘಡಗಳು ಕೂಡ ನಡೀತಾ ಇದ್ದಾವೆ. ಕೆಲವೊಂದಿಷ್ಟು ಪ್ರತಿಭಟನಾಕಾರರಲ್ಲೇ ಇರುವಂಥ ಕೆಲವೊಂದಿಷ್ಟು ಜನರು ಉದ್ದೇಶಪೂರ್ವಕವಾಗಿ ಈ ಪ್ರತಿಭಟನೆಯ ಹಾದಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಏನಿದೆ ಅದು ಶಾಂತಿಯುತವಾಗಿ ನಡೀತಾ ಇದೆ. ಆದರೆ ಜಂತರ್ ಮಂತರ್ಗೆ ಹೊಂದ್ಕೊಂಡಿರುವಂತಹ ಮತ್ತೊಂದು ಪ್ರಮುಖ ರಸ್ತೆ ಸಂಸದ್ ಮಾರ್ಗ್ ಮತ್ತು ಇದರ ಸುತ್ತಮುತ್ತಲಿನ ಪ್ರದೇಶ, ಈ ಪ್ರದೇಶಗಳಲ್ಲಿ ಓಡಾಡ್ತಾ ಇರುವಂಥ ಕೆಲವೊಂದಿಷ್ಟು ಪ್ರತಿಭಟನಾಕಾರರ ರೂಪದಲ್ಲಿರುವಂತಹ ಜನರು ಅನಗತ್ಯವಾಗಿ ಸಾರ್ವಜನಿಕರಿಗೆ ಕಿರುಕುಳ ಕೊಡುವಂಥದ್ದು ಅಥವಾ ಭದ್ರತೆಗೆ ಅಂತ ನಿಂತಿರುವಂತಹ ದೆಹಲಿ ಪೊಲೀಸರನ್ನ ಟಾರ್ಗೆಟ್ ಮಾಡುವಂಥದ್ದು, ಈ ರೀತಿಯಾದಂತಹ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಕೂಡ ವರದಿ ಆಗ್ತಾ ಇದೆ. ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆ ನಡೆಸ್ತಾ ಇರುವಂಥ ಮತ್ತು ಪ್ರತಿಭಟನೆಗೆ ಬೆಂಬಲ ಕೊಟ್ಟಂತಹ ಕೆಲವು ಸಂಘಟನೆಗಳಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಿಹಾಂಗ್ ಸಿಖ್ಖರು ಕೂಡ ಈ ಒಂದು ಪ್ರತಿಭಟನೆಗೆ ಆರಂಭದಲ್ಲಿ ಬೆಂಬಲವನ್ನು ಕೊಟ್ಟಿದ್ರು. ಕಳೆದ ಕೆಲ ದಿನಗಳ ಹಿಂದೆ ಕೂಡ ಅವರು ಪ್ರತಿಭಟನಾ ಸ್ಥಳದಲ್ಲಿ
ಮೇಲೆ ಬೀಡು ಬಿಟ್ಟು ಅವರಿಗೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ಘೋಷಣೆ ಮಾಡಿದರು. ಆದರೆ ಈಗ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಈ ಪ್ರತಿಭಟನೆಯಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಬೇರೆ ಬೇರೆ ಸ್ಥಳಗಳಿಂದ ಪ್ರತಿಭಟನೆಗೆ ಅಂತ ಬರ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ನೋಡಿ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಇದರ ಬೆನ್ನಲ್ಲೇ ಈಗ ನಿಹಂಗ್ ಸಿಕ್ಕರು ಕೂಡ ಕೆಲವೊಂದು ಆಕ್ಷೇಪಣೆಗಳನ್ನು ಕೂಡ ಈ ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೇಮ್.